ವೆಲ್ಕಮ್ ಬ್ಯಾಕ್ ಟು ಅನುರಾಗ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ಅಂತ ಹೇಳಿದ್ರೆ, ನಾನು ಇದುವರೆಗೂ ತುಂಬ ಲಾಂಗ್ ಗ್ಯಾಪ್ ಆಯಿತು ನಾನ್ ವೆಜ್ ರೆಸಿಪಿ ಮಾಡ್ತಾಯಿದ್ದೀನಿ. ಸೊ ಆ ವಿಡಿಯೋನ ನಿಮಗೂ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಹಾಗೆ ಇವತ್ತೇನಂತ ಹೇಳಿದ್ರೆ, ಮಧುರಮ್ಮನ ಹಬ್ಬ ಇದೆ, ಜಾತ್ರೆ ಉತ್ಸವ ನಡೀತಿದೆ ಒಂದು ವಾರದಿಂದನೂ. ಸೊ ಇವತ್ತು ಸಿಡಿ ಆಗಿರೋದ್ರಿಂದ ನಾವು ಕೂಡ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇವತ್ತು ಸ್ವಲ್ಪ ನಾನ್ ವೆಜ್ ಕೂಡ ಮನೇಲಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಆ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ಕಂಪ್ಲೀಟಾಗಿ ನನ್ನ ವಿಡಿಯೋ ನೋಡಿ. ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ಆ ರೆಸಿಪಿ ಹೇಗೆ ಮಾಡೋದು ಅಂತ ಕಂಪ್ಲೀಟಾಗಿ ನೋಡ್ಕೊಂಬರೋಣ. 1 kg ಮಟನ್ನ ತೊಳೆದು ಇಟ್ಕೊಂಡಿದ್ದೀನಿ. ಇನ್ನು ಸಾಂಬಾರಿಗೆ ಬೇಕಾಗುವಂಥ ಮಸಾಲ ಐಟಮ್ನ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮನೆಯಲ್ಲೇ ಮಟನ್ ಸಾಂಬಾರು ಪೌಡರ್ನ ರೆಡಿ ಮಾಡಿ ಇರ್ತೀವಲ್ಲ, ಆ ಪೌಡರ್ ಕೂಡ ತೆಗೆದಿಟ್ಕೊಂಡಿದ್ದೀನಿ. ಇನ್ನು ರುಬ್ಬಕ್ಕೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ 2 ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೀನಿ. ಹಾಗೆ 1 ಇಂಚಷ್ಟು ಶುಂಠಿನೂ ಕೂಡ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ, ಹಾಗೆ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಳಗಡೆಗೆ. ಇನ್ನು 1 ಮೀಡಿಯಮ್ ಸೈಜ್ ಆಗಿರೋ ಟೊಮೆಟೊ ಮತ್ತು ಈರುಳ್ಳಿನೂ ಕೂಡ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಮತ್ತು 1 ಕಪ್ ಆಗುವಷ್ಟು ಕಾಯಿ ತುರಿ ಕೂಡ ಹಾಕ್ಕೊತಾ ಇದ್ದೀನಿ ಒಳಗಡೆಗೆ. ಇನ್ನು ಸ್ವಲ್ಪ ಗಸಗಸೆ, ಹಾಗೆ ಮನೇಲಿ ರೆಡಿ ಮಾಡಿರುವ ಮಟನ್ ಸಾಂಬಾರು ಪೌಡರ್, ಜೊತೆಗೆ ಸ್ವಲ್ಪ ಖಾರಕ್ಕೆ 1-2 ಹಸಿಮೆಣಸಿನ್ಕಾಯಿ ಹಾಕಿ ನೀರು ಹಾಕಿ ನೀಟಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಇನ್ನು ಬ್ಲೆಂಡ್ ಆದಮೇಲೆ ಈ ಥರ ಸಾಂಬಾರು ಮಸಾಲ ರೆಡಿ ಅಂತಲೇ ಹೇಳ್ಬೋದು. ಇನ್ನು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕ್ಕೊತಾ ಇದ್ದೀನಿ. ಹಾಗೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವ ಈರುಳ್ಳಿ ಕೂಡ ಹಾಕ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ತೊಳೆದಿಟ್ಕೊಂಡಿರೋ ಮಟನ್ ಕೂಡ ನಾನು ಒಳಗಡೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮಟನೆಲ್ಲ ಹಾಕಾದ್ಮೇಲೆ ಮೇಲ್ಗಡೆ ಸ್ವಲ್ಪ ಸಾಲ್ಟ್ ಹಾಕಿ ಮತ್ತು ಸ್ವಲ್ಪ ಅರಿಶಿನದ ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಅದು ಮಿಕ್ಸ್ ಮಾಡ್ಕೊಂಡಾದಮೇಲೆ ನೀಟಾಗಿ ಎಲ್ಲ ಕಡೆ ಅದು ಸಾಲ್ಟ್ ಆಗಿರ್ಬೋದು, ಅರಿಶಿನ ಆಗಿರ್ಬೋದು ಮಿಕ್ಸ್ ಆದಮೇಲೆ ಸ್ವಲ್ಪ ಫ್ರೈ ಆಗೋಕ್ಕೆ ಬಿಡಬೇಕು. ಹಾಗೆ ಸ್ವಲ್ಪ ಎಣ್ಣೆ ಬಿಡೋ ಥರ ಅದು ಸ್ಟಾರ್ಟ್ ಆಗುತ್ತೆ, ಅಷ್ಟು ಆದರೆ ಸಾಕು. ಇನ್ನು ರೆಡಿ ಮಾಡಿ ಮಸಾಲ ಕೂಡ ಒಳಗಡೆ ಆ್ಯಡ್ ಮಾಡಿಕೊಂಡು ನಮಗೆ ಎಷ್ಟು ಸಾಂಬಾರು ಕನ್ಸಿಸ್ಟೆನ್ಸಿ ಬೇಕಾಗತ್ತೆ ಅಷ್ಟು ನೀರು ಹಾಕ್ಕೊಂಡು ಸಾಂಬಾರನ್ನ ರೆಡಿ ಮಾಡ್ಕೊಬೋದು. ಈಗ ನಾನು ನಿಮಗೆ ತೋರಿಸ್ತಿದ್ದೀನಲ್ವ, ನನಗೆ ಇಷ್ಟು ಥಿಕ್ನೆಸ್ ಬೇಕಾಗತ್ತೆ. ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ, ಜಾಸ್ತಿ ತಿಕ್ಕಾಗೂ ಇಲ್ಲ ಮತ್ತು ತಿನ್ನಾಗೂ ಇಲ್ಲ ಅಂತ ಹೇಳಿದ್ರೆ. ಅದು ಬೆಂದಾದ್ಮೇಲೂ ಕೂಡ ಸ್ವಲ್ಪ ಥಿಕ್ನೆಸ್ ಬರುತ್ತೆ ಅಂತೇಳಿ ನಾನು ಸ್ವಲ್ಪ ತೆಳುವಾಗಿ ಮಾಡ್ಕೊತಾ ಇದ್ದೀನಿ. ಇನ್ನು ನೀಟಾಗಿ ಎಲ್ಲ ಕುದ್ದು ಬಂದಮೇಲೆ ಕುಕ್ಕರ್ನ ಕ್ಲೋಸ್ ಮಾಡಿ 1-3 ವಿಷಿಲ್ ಬರ್ಸ್ಕೊಂಡ್ರೆ ಮಟನ್ ಸಾಂಬಾರು ರೆಡಿ ಅಂತಲೇ ಹೇಳ್ಬೋದು. ಇನ್ನು ಮಟನ್ ಸಾಂಬಾರು ರೆಡಿ ಆದಮೇಲೆ ಹಿಂದೆನೇ ಚಿಕನ್ಸ್ ಬಿರಿಯಾನಿ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಇದು ಹೊಸ ಪ್ರೊಸೀಜರ್ ಅಂತಲೇ ಹೇಳ್ಬೋದು. ಜಾರಿಗೆ ಸಮ ಪ್ರಮಾಣವಾಗಿ ಕೊತ್ತಂಬರಿ ಸೊಪ್ಪು 1/2 ಕಪ್ಪು ಮತ್ತು ಪುದೀನ ಸೊಪ್ಪು 1/2 ಕಪ್ಪು ಮತ್ತು ಕಸ್ತೂರಿ ಮೇಥಿ 1/2 ಕಪ್ಪು ಇಷ್ಟನ್ನು ನಾನು ಹಾಕ್ಕೊಂಡು ಸ್ವಲ್ಪ ಖಾರಕ್ಕೆ 5 ಮೆಣಸಿನ್ಕಾಯಿನ ಹಾಕ್ಕೊಂಡು ನೀರು ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡಿಕೊಂಡ್ರೆ ನಮಗೆ ಬಿರಿಯಾನಿಗೆ ಬೇಕಾಗಿರುವಂಥ ಒಂದು ಮಸಾಲ ರೆಡಿ ಅಂತಲೇ ಹೇಳ್ಬೋದು. ಈಗ ಬಿರಿಯಾನಿ ಹೇಗೆ ಮಾಡ್ತೀನಿ ಅಂತ ಪ್ರೊಸೀಜರ್ ತೋರಿಸ್ತೀನಿ ಬನ್ನಿ. ಇನ್ನು ಸ್ಟವ್ ಮೇಲೆ ಒಂದು ಪ್ಯಾನಲ್ಲಿ ಇಟ್ಕೊಂಡು 4 ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕ್ಕೊತಾ ಇದ್ದೀನಿ. ಅದಕ್ಕಾದಮೇಲೆ ಸ್ವಲ್ಪ ಲವಂಗ, ಪಲಾವ್ ಎಲೆ, ಚಕ್ಕೆ ಮತ್ತು ಸೋಂಪು ಕಾಳು, ಏಲಕ್ಕಿ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಸಣ್ಣದಾಗಿ ಹಚ್ಕೊಂಡಿರ್ತೀವಲ್ಲ ಈರುಳ್ಳಿ, ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ನಾವು ರೆಡಿ ಮಾಡ್ಕೊಂಡಿರ್ತೀವಲ್ಲ ಮಸಾಲ, ಅದನ್ನು ಕೂಡ ಆ್ಯಡ್ ಮಾಡ್ಕೊಬೇಕು. ಇಲ್ಲಿ ಸ್ವಲ್ಪ ಮಸಾಲಾನ ಸ್ವಲ್ಪ ಫ್ರೈ ಮಾಡ್ಕೊಂಡಾದಮೇಲೆ 3 ಮೀಡಿಯಮ್ ಸೈಜಷ್ಟು ಆಗಿರೋ ಟೊಮೆಟೊ ತೊಗೊಂಡು ನಾನು ರುಬ್ಕೊಂಡು ಒಳಗಡೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮೇಲ್ಗಡೆ ಸ್ವಲ್ಪ ಅರಿಶಿನದ ಪುಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಅದು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇನ್ನು ಈ ಥರ ಮಾಡೋದ್ರಿಂದ ಬಿರಿಯಾನಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಈಗ ನಾನು ಕ್ಲೋಸ್ ಮಾಡಿ ಸ್ವಲ್ಪ ಅದನ್ನು ಕುಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ಈ ಥರ ಎಣ್ಣೆ ಬಿಟ್ಕೊಳ್ಳೋ ಥರ ಹಾಕಬೇಕು. ಹಾಗೆ ಇದಕ್ಕೆ ಸ್ವಲ್ಪ ನಾನು ರೈಸ್ನ ಜೊತೆಲೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಥರ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಮಸಾಲೆ ಹಿಡಿಯುತ್ತೆ ಅಂತಲೇ ಹೇಳ್ಬೋದು ರೈಸು.
ಇವಾಗ ನಾನು ಒಂದು ಪ್ರೊಸೀಜರ್ನ ಉಲ್ಟಾ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಏನಂತ ಹೇಳಿದ್ರೆ, ನಾನು ಫಸ್ಟು ಚಿಕನ್ ಆ್ಯಡ್ ಮಾಡಬೇಕಾಗಿತ್ತು, ಬಟ್ ಇಲ್ಲಿ ನಾನು ಫೈನಲಾಗಿ ಚಿಕನ್ ಆ್ಯಡ್ ಮಾಡ್ತೀನಿ. ಬಟ್ ತುಂಬ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಈಗ ನಾನು 1 ಗ್ಲಾಸ್ ಲೋಟ ನಾನು ಮೆಷರ್ಮೆಂಟ್ ತೋರಿಸ್ತೀನಲ್ಲ, ಅದ್ರಲ್ಲಿ 1 ಗ್ಲಾಸ್ ಆಫ್ ಲೋಟ ರೈಸ್ ತೊಗೊಂಡಿದ್ದೀನಿ. ಅದರಲ್ಲಿ 1 ಆಗುವಷ್ಟು ನೀರನ್ನ ಹಾಕ್ಕೊಂಡು ಕುದಿ ಬರ್ಸ್ಕೊಬೇಕು ರೈಸ್ನ. ಈಗ ಸ್ವಲ್ಪ ನೀರು ಹಾಕಿ ಕುದಿ ಬರೋ ಟೈಮ್ನಲ್ಲಿ ನಾನು ಚಿಕನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು 3/4 kg ಅಷ್ಟಿತ್ತೇನೋ ಚಿಕನ್ನು, ಅಷ್ಟನ್ನು ಕೂಡ ಮೇಲೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ರೈಸ್ ಜೊತೆ ಚಿಕನ್ನು ಕೂಡ ನೀಟಾಗಿ ಬಾಯ್ಲ್ಡ್ ಆಗುತ್ತೆ ಅಂತಲೇ ಹೇಳ್ಬೋದು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನು ಫೈನಲಾಗಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಗರಂ ಮಸಾಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದು ಕುದಿ ಬಂದಮೇಲೆ ಕ್ಲೋಸ್ ಮಾಡಿ ರೆಡಿ ಮಾಡಿಕೊಂಡ್ರೆ ಒಂದು ಟೇಸ್ಟಿಯಾದ ಬಿರಿಯಾನಿ ರೆಡಿ ಅಂತಲೇ ಹೇಳ್ಬೋದು. ಈಗ ಸ್ವಲ್ಪ ಚಿಲ್ಲಿ ಚಿಕನ್ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಒಂದು ಬೌಲಿಗೆ ಸ್ವಲ್ಪ ಚಿಕನ್ನ ಇಟ್ಕೊಂಡು 2 ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್, 1 ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ, ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ, 1 ಟೇಬಲ್ ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಹಾಗೆ 1 ಎಗ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಮ್ಯಾರಿನೇಟ್ ಮಾಡಿ ಚಿಕನ್ನ ಇಡೋಕ್ಕೆ ರೆಡಿ ಅಂತಲೇ ಹೇಳ್ಬೋದು. ಒಂದು 1/2 hour ಮ್ಯಾರಿನೇಟ್ ಮಾಡಾದಮೇಲೆ ನಾನು ಎಣ್ಣೆಗೆ ಡೈರೆಕ್ಟಾಗಿ ಕರ್ಕೊತಾ ಇದ್ದೀನಿ. ಆ ವಿಡಿಯೋ ಕ್ಲಿಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಒಂದು 70% ಬಾಯ್ಲ್ ಆದರೆ ಸಾಕಂತಲೇ ಹೇಳ್ಬೋದು ಚಿಕನ್ನು. ಈಗ ನಾನು ನಿಮ್ಗೆ ತೋರಿಸಿದ್ದೀನಲ್ಲ, ಇಷ್ಟು ಬಂದರೆ ಸಾಕಂತಲೇ ಹೇಳ್ಬೋದು. ನೆಕ್ಸ್ಟು ನಾನು ಅದಕ್ಕೆ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡಿಕೊಂಡು ನೆಕ್ಸ್ಟು ಚಿಲ್ಲಿ ಚಿಕನ್ನಿಗೆ ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋದಂತ ತೋರಿಸ್ತಾ ಇದ್ದೀನಿ. ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ, ಅದಕ್ಕೆ ಕೂಡ ಆ್ಯಡ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಡಾದ್ಮೇಲೆ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನೂ ಕೂಡ ಆ್ಯಡ್ ಮಾಡಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಮನೇಲಿ ಮಾಡಿರುವಂಥ ಟೊಮೆಟೊ ಚಿಲ್ಲಿ ಸಾಸ್ ಹಾಕ್ಕೊತಾ ಇದ್ದೀನಿ. ಜೊತೆಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಸೋಯಾ ಸಾಸ್ನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ನೀಟಾಗಿ ಫ್ರೈ ಆಗಕ್ಕೆ ಬಿಟ್ಟು ಸ್ವಲ್ಪ ಕಾರ್ನ್ಫ್ಲೋರ್ಗೆ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು, ಒಂದು ಲಿಕ್ವಿಡ್ ಥರ. ಅದನ್ನು ಕೂಡ ಒಳಗಡೆ ಆ್ಯಡ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು. ಇಷ್ಟು ಮಾಡಿಕೊಂಡ್ರೆ ಸಾಕು. ಇನ್ನು ರೆಡಿ ಮಾಡ್ಕೊಂಡಿರ್ತೀವಲ್ಲ ಚಿಕನ್, ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ಚಿಲ್ಲಿ ಚಿಕನ್ ರೆಡಿ ಅಂತಲೇ ಹೇಳ್ಬೋದು. ಅದ್ಭುತವಾಗಿ ಟೇಸ್ಟ್ ಬಂದಿತ್ತು. ತಿಂತಾನೆ ಇರಬೇಕಂತ ಅನಿಸ್ತಾಯಿತ್ತು. ಒಂದು ಪ್ಲೇಟ್ ಪೂರ್ತಿ ಖಾಲಿ ಆಗೋ ಥರ ಟೇಸ್ಟ್ ಇತ್ತು ಅಂತಲೇ ಹೇಳ್ಬೋದು. ಇನ್ನು ಜೊತೆಗೆ ಸ್ವಲ್ಪ ಅಕ್ಕಿ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಸಬ್ಬಕ್ಕಿ ರೆಡಿ ಮಾಡ್ಕೊಂಡಿದ್ದೆ. ಒಂದು 2 hour ನೆನೆಸಿಟ್ಕೊಂಡಿದ್ದೆ. ಅದು ನೀಟಾಗಿ ಆಗಿದೆ ಅಂತ ಚೆಕ್ ಮಾಡ್ಕೊಂಡಾದ್ಮೇಲೆ ಒಂದು ಪ್ಯಾನಲ್ಲಿಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡು ಮತ್ತು ಒಣ ದ್ರಾಕ್ಷಿ ಹಾಕ್ಕೊಂಡು ಕರ್ಕೊತಾ ಇದ್ದೀನಿ. ಅದು ಫ್ರೈ ಮಾಡ್ಕೊಂಡು ಆದಮೇಲೆ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಎಲ್ಲವನ್ನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಂಡು ಆದಮೇಲೆ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದ ಬಾದಾಮು ಕೂಡ ಇತ್ತು. ಸೊ ಬಾದಾಮು ಕೂಡ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ಅಂತೇಳಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದರೆ ಸಾಕು. ಅದನ್ನು ಕೂಡ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಇನ್ನು 1/2 ಲೀಟರ್ ಆಗುವಷ್ಟು ಗುಡ್ ಲೈಫ್ ಹಾಲಿತ್ತು. ಅದನ್ನು ಹಾಕಿ ಕೀರ್ ಮಾಡೋಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೆ. ಇನ್ನು ತುಪ್ಪದಲ್ಲಿ ಕರ್ಕೊಂಡಿರುವಂಥ ಬಾದಾಮ್ದೆಲ್ಲ ಸ್ವಲ್ಪ ಮೇಲ್ಗಡೆ ತೇಲ್ತಾಯಿತ್ತು ಅಂತಲೇ ಹೇಳ್ಬೋದು. ಬಟ್ ಬೇಕಂದರೆ ಫಿಲ್ಟರ್ ಮಾಡ್ಕೊಬೋದು. ನಾನು ಫಿಲ್ಟರ್ ಏನು ಮಾಡ್ಕೊಂಡಿರಲಿಲ್ಲ. ಡೈರೆಕ್ಟಾಗಿ ಕೂಡ ನೆನೆಸಿಟ್ಟಿರುವ ಸಬ್ಬಕ್ಕಿನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೆ. ಅದು ಸ್ವಲ್ಪ ಪ್ರಮಾಣದಲ್ಲಿ ಕುಕ್ ಆದರೆ ಸಾಕಂತಲೇ ಹೇಳ್ಬೋದು. ಒಂದು ಕುದಿ ಬಾರಿಸ್ಕೊಂಡಾದ್ಮೇಲೆ ಸ್ವಲ್ಪ ಶುಗರ್ನ ಆ್ಯಡ್ ಮಾಡ್ಕೊಬೇಕು. ಎಷ್ಟು ನಿಮಗೆ ಸ್ವೀಟ್ ಬೇಕಾಗತ್ತೆ ಅಷ್ಟು ನೋಡಿ ಆ್ಯಡ್ ಮಾಡ್ಕೋಬೇಕು. ನಾನು 1.5 ಕಪ್ ಆಗೋಷ್ಟು ಶುಗರ್ನ ಹಾಕ್ಕೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ ಟೇಸ್ಟಿಗೆ. ಇನ್ನು ಇದಕ್ಕೆ ಕಸ್ಟರ್ಡ್ ಪೌಡರ್ ಈ ಥರ ಎಲ್ಲ ಹಾಕಿದ್ರೆ ಇನ್ನೂ ಟೇಸ್ಟ್ ಬರುತ್ತೆ. ಬಟ್ ನಾನು ನ್ಯಾಚುರಲ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕಲರ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೆ. ಕಲರ್ ಕೂಡ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಒಂದು ಮಿಕ್ಸ್ ಕೊಟ್ಟಾದಮೇಲೆ ಒಂದು ಸ್ವಲ್ಪ ಕುದಿ ಬರಬೇಕು. ಆ ಕುದಿ ಬಂದಮೇಲೆ ನಾವು ಕರೆದಿಟ್ಕೊಂಡಿರ್ತೀವಲ್ಲ ಡ್ರೈ ಫ್ರೂಟ್ಸು, ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಬೇಕಾಗಿರುವಂಥ ಸಬ್ಬಕ್ಕಿ ಖೀರ್ ರೆಡಿ ಅಂತಲೇ ಹೇಳ್ಬೋದು. ಇನ್ನು ಆಲ್ಮೋಸ್ಟ್ ಎಲ್ಲ ಅಡುಗೆ ಕೆಲಸನೂ ಮುಗ್ದಿದ್ದಾಯ್ತು ಅಂತಲೇ ಹೇಳ್ಬೋದು. ಖೀರು ಕೂಡ ತುಂಬ ಟೇಸ್ಟ್ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ತಾಯಿದ್ರು. ಇವತ್ತು ಮಧುರಮ್ಮನ ಸಿಡಿ ಇರೋದ್ರಿಂದ ನಾವೆಲ್ಲ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಸಂಜೆ 5 ಗಂಟೆಯಿಂದ ರೆಡಿಯಾಗಿ ಹೊರಡ್ತಾ ಇದ್ವಿ.
ನಾವು ಹೋಗೋಷ್ಟರಲ್ಲಿ ಸಿರಿ ಕೂಡ ಇರುತ್ತೆ ಅಂತೇಳಿ ಆ ಟೈಮಿಗೆ ಹೋಗೋಣ ಅಂತೇಳಿ ಹೋಗ್ತಾಯಿದ್ವಿ. ಇನ್ನು ನಾನು ಕಟ್ಟಿದ್ದಂಥ ಮಲ್ಲಿಗೆ ಹೂವು ಇತ್ತು, ಅದನ್ನು ಮುಡ್ಕೊಂಡು ಹೋಗೋಣ ಅಂಥೇಳಿ. ಎಲ್ಲರಿಗೂ ಯಾರಿಗೆ ಇಷ್ಟ ಇರಲ್ಲ ಹೇಳಿ ಮಲ್ಲಿಗೆ ಹೂವು, ಆ ಫ್ಲೇವರ್ ಕಂಡ್ರೆ ತುಂಬ ಇಷ್ಟಪಟ್ಟು ಅದನ್ನು ಮುಡ್ಕೊತಾರೆ ಅಂತಲೇ ಹೇಳ್ಬೋದು. ಇನ್ನು ನಾನು ಮಮ್ಮಿ ಮತ್ತು ಸೋಹನ್ ಮತ್ತು ಕ್ರಿಶು ಎಲ್ಲ ಗಾಡೀಲಿ ಬೈಕಲ್ಲಿ ಅವ್ರನ್ನ ಕರ್ಕೊಂಡು ಹೋಗಿದ್ದಾಯಿತು. ನಾವು ಬರೋಷ್ಟರಲ್ಲಿ ಸಿರಿ ಕೂಡ ಸ್ಟಾರ್ಟ್ ಆಗಿತ್ತು ದೇವಸ್ಥಾನದ್ದು. ನಾವು ಎಂಟರ್ ಆಗುವಾಗಲೇ ಸಿಡಿ ಮುಗಿಸ್ಕೊಂಡು ದೇವರೆಲ್ಲ ಹೊರಗಡೆ ಬರ್ತಾಯಿತ್ತು. ಇನ್ನು ಎಲ್ಲ ನಾವು ಕೂಡ ದೇವ್ರ ಕುಣಿತ ಎಲ್ಲ ನೋಡ್ತಾ ನಿಂತಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಮಧುರಮ್ಮನ ತಾಯಿ ಏನು ಪೂಜೆ ನೋಡೋಕ್ಕೆ ಹಬ್ಬಕ್ಕೆ ಎಷ್ಟು ಊರಿಂದ ಜನ ಬರ್ತಾರೆ ಅಂತಂದರೆ ತುಂಬ ಊರಿಂದ ಜನ ಬರ್ತಾರೆ. ಇದು 1 ವಾರ ಕಂಪ್ಲೀಟಾಗಿ ಹಬ್ಬ ನಡೆಯೋದ್ರಿಂದ ದಿನನಿತ್ಯ ಒಳ್ಳೊಳ್ಳೆ ಪೂಜೆ ಅಲಂಕಾರ ಅಮ್ಮನಿಗೆ ನಡೀತಾ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇವತ್ತು ರಶ್ ಇರೋದ್ರಿಂದ ಯಾವುದೇ ಥರ ವಿಡಿಯೋ ಫೋಟೋ ಕ್ಯಾಪ್ಚರ್ ಮಾಡ್ಕೊಳ್ಳೋ ಹಾಗಿರಲಿಲ್ಲ. ಸೊ ಸಿಂಪಲಾಗಿ ಒಂದು ತಾಯಿದು ದರ್ಶನದ ವಿಡಿಯೋ ಮಾಡಿಕೊಂಡು ನಾವು ಹೊರಗಡೆ ಬಂದ್ವಿ. ಇನ್ನು ಸುತ್ತ ಎಲ್ಲ ಪಾಪುಗಳಿಗೆ ಆಟ ಆಡೋದಕ್ಕೆ ಈ ಥರ ಎಲ್ಲ ಗೇಮ್ಸ್ ಆಗಿರ್ಬೋದು, ಈ ಥರ ಜಾತ್ರೆ ಎಲ್ಲವೂ ಇರುತ್ತೆ. ಸೊ ಕ್ರಿಶಾಂದೊಂದೇ ಹಠ, ಅಮ್ಮ ಗೇಮ್ಸ್ ಆಡಿ ಅಂತ ಹೇಳಿ. ಸೊ ಅವನಿಗೆ ಸ್ವಲ್ಪ ಟೈಮ್ ಕೊಟ್ಟು ಗೇಮ್ಸ್ ಆಡ್ತಾಯಿದ್ವಿ. ಅವನು ಈ ಥರ ಜಂಪಿಂಗ್ ಮತ್ತು ವಾಟರ್ ಗೇಮ್ಸ್ ಈ ಥರದ್ದೆಲ್ಲ ಆಡಿಕೊಂಡು ಎಂಜಾಯ್ ಮಾಡ್ತಾಯಿದ್ದ. ಈ ಥರ ಎಲ್ಲ ಮಕ್ಕಳ ಜೊತೆ ಕಾಂಪಿಟೇಷನಾಗ ಹತ್ತೋದು ಮತ್ತು ಜಾರಿ ಬಂಡಿ ಮಾಡೋದು ಈ ಥರದ್ದೆಲ್ಲ ಮಕ್ಕಳಿಗೆ ತುಂಬ ಇಷ್ಟ ಆಗ್ತಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ತುಂಬ ರಶ್ ಇತ್ತು. ಎಲ್ಲ ಮಕ್ಕಳು ಕೂಡ ಆಡೋ ಆಸೆ ಇರುತ್ತಲ್ವ, ನಾವು ರಶಲ್ಲಿ ನುಗ್ಗಿ ಟಿಕೆಟ್ ತೊಗೊಂಡು ಇವರಿಗೋಸ್ಕರ ಟೈಮ್ ಕೊಡಬೇಕಂತ ಹೇಳಿ ರಿಸ್ಕ್ ತೊಗೊಳ್ಳೋದಾಯ್ತಾಯಿತ್ತು ಅಲ್ಲಿ. ಎಷ್ಟು ಎಲ್ಲ ಕಡೆಯೂ ಕೂಡ ಎಲ್ಲ ಗೇಮ್ಸಲ್ಲೂ ತುಂಬ ರಶ್ ಇರ್ತಿತ್ತಂತ ಹೇಳ್ಬೋದು. ಎಲ್ಲೋ 1-2 ಗೇಮ್ ಅಷ್ಟೇ ಆಡ್ಸೋಕ್ಕೆ ಏನೂ ಸಾಧ್ಯ ಆಗಿದ್ದು, ಅಷ್ಟರಲ್ಲೇ ಕತ್ಲೆ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಇನ್ನು ಮನೆಗೆ ಹೋಗಬೇಕಲ್ವ ಬೇಗ ಅಂಥೇಳಿ ನಾವು ಹೊರಟಾಗ 5 ಆಗಿತ್ತು ಮನೆಗೆ. ನಾವು ಮತ್ತೆ ಇಲ್ಲಿಂದ ಹೊರಟಾಗ ಒಂದು 8-8:30 ಆಗೋಗಿತ್ತು. ಬಿಕಾಸ್ ಇಲ್ಲಿ ಮಕ್ಕಳಿಗೆ ಗೇಮ್ಸ್ ಒಂದೊಂದು ಗೇಮ್ಸ್ಗೆ ಒಂದು 1/2 ಅವರ್ ಈ ಥರ ವೆಯ್ಟ್ ಮಾಡಿ ಟಿಕೆಟ್ ತೊಗೊಂಡು ಆಡಿಸೋ ಥರ ಇತ್ತು. ಹಾಗಾಗಿ ಅಲ್ಲೇ ಟೈಮ್ ಹೋಗ್ತಾಯಿತ್ತು. ಇನ್ನು ಆಡೋ ಟಿಕೆಟ್ 70 ರೂಪಾಯಿ ಇರೋದ್ರಿಂದ ಒಂದು 5 ನಿಮಿಷನಾದರೂ ಆಡಲಿ 10 ನಿಮಿಷನಾದರೂ ಆಡಲಿ ಅನ್ನೋ ಉದ್ದೇಶದಿಂದ ಸ್ವಲ್ಪ ಟೈಮ್ ಕೊಟ್ಟು ಮಕ್ಕಳಿಗೆ ಗೇಮ್ ಆಡಿಸ್ತಾಯಿದ್ವಿ ಅಂತಲೇ ಹೇಳ್ಬೋದು. ಇಲ್ಲಿ ಬ್ಯಾಚ್ ವೈಸ್ ಬಿಡ್ತಾಯಿದ್ರು. ಇನ್ನು ಮಕ್ಕಳು ಫ್ರೀಯಾಗಿ ಎಲ್ಲ ಕೂಡ ಆಟ ಆಡ್ತಾಯಿದ್ರು ಅಂತಲೇ ಹೇಳ್ಬೋದು. ಇನ್ನು ನಾನು ನನ್ನ ಹಿಂದೆ ಎಷ್ಟು ಜನ ಇದ್ದಾರೆ ಅಂತ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೆ. ನೋಡ್ತಿರ್ಬೋದು ಎಷ್ಟು ಜನ ವೆಯ್ಟ್ ಮಾಡ್ತಿದ್ದಾರೆ ನೆಕ್ಸ್ಟು ಬ್ಯಾಚಿಗೆ ಅಂತ ಹೇಳಿ. ಎಷ್ಟು ಜನ ಇದೆ ಹಬ್ಬಕ್ಕೆ, ಎಷ್ಟು ಜನ ಸೇರಿದೆ ಅಂತ ಹೇಳಿ ಮಧುರಮ್ಮನ ಜಾತ್ರೆಗೆ. ಇನ್ನು ನೆಕ್ಸ್ಟ್ ಗೇಮ್ ಬಂದು ವಾಟರ್ ಗೇಮ್. ಇದು ಕೂಡ ಅಷ್ಟೇ, ಏನು ಕೈಯಲ್ಲಿ ಅದನ್ನು ತಿರುಗಿಸ್ಕೊಂಡು ಮೂವ್ ಮಾಡಬೇಕಾಗಿರುತ್ತೆ ಒಳಗಡೆ ಇರೋ ಬೋಟ್ನ. ಸೊ ಮಕ್ಕಳಿಗೇನೋ ಒಂದು ಖುಷಿ, ನೀರಲ್ಲೆಲ್ಲೋ ಆಟಾಡ್ತಾಯಿದ್ದೀವಿ ಅನ್ನೋ ಫೀಲ್ ಅವರಿಗೆ. ಸೊ ಎಂಜಾಯ್ ಮಾಡಲಿ ಅಂತ ಹೇಳಿ ಕ್ರಿಶಿಗೂ ಕೂಡ ಇದು ಗೇಮ್ನ ಕೊಡಿಸ್ದೆ. ಇದಿಷ್ಟೇ ನಮ್ಮ ಕೈಲಿ ಆಡೋಕ್ಕಾಗಿದ್ದು. ನೆಕ್ಸ್ಟ್ ಕತ್ಲೆ ಆಗ್ತಾ ಹೋಗ್ತಾಯಿತ್ತು. ಸೊ ಇಲ್ಲೇ ಒಂದು 10 ಮಿನಿಟ್ಸ್ ಸ್ಪೆಂಡ್ ಮಾಡ್ತಿರೋದ್ರಿಂದ ಸ್ವಲ್ಪ ಎಂಜಾಯ್ ಮಾಡಲಿ ಅಂತ ಅವನಿಗೆ ಬಿಟ್ಟಿದ್ದಾಯಿತು. ಎರಡು ಕೈಲಿ ಮಾಡು, ಸ್ಟ್ರೈಟ್ ಕೂತ್ಕೋ ವಿಶು.
ಇನ್ನು ಕೃಷಿ ಗೇಮ್ಸ್ ಎಲ್ಲ ಆಡಿಸ್ಕೊಂಡು ಹೊರಡೋಷ್ಟರಲ್ಲಿ ಕತ್ಲೆ ಆಯಿತು ಅಂತಲೇ ಹೇಳ್ಬೋದು. ಲೈಟಿಂಗ್ಸ್ ಕೂಡ ಎಲ್ಲ ಜಾತ್ರೆಯಲ್ಲಿ ಆನ್ ಆಯಿತು. ಸೊ ಅದನ್ನು ಕೂಡ ನೋಡಿಕೊಂಡು ನಾವು ಮನೆಗೆ ಹೊರಟ್ವಿ. ಇನ್ನು ಇದಾಗಿತ್ತು ಇವತ್ತಿನ ವ್ಲಾಗ್. ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.